ಬಿ.ಆರ್. ಅಂಬೇಡ್ಕರ್ ಅವರ ಕಿರುಪರಿಚಯ ಮತ್ತು ಶೈಕ್ಷಣಿಕ ಚಿಂತನೆಗಳು ಅಥವಾ ಚಿಂತನೆಗಳನ್ನು ಗಮನಿಸೋದಾದರೆ, ಅವರು ಹುಟ್ಟಿನಿಂದಲೇ ಅನುಭವಿಸಿರ್ತಕ್ಕಂಥ ಶೋಷಣೆ, ಅದರಿಂದ ಅವರು ಜಗತ್ತಿನ ಎಲ್ಲ ರೀತಿಯಾಗಿರ್ತಕ್ಕಂಥ ಶಿಕ್ಷಣ, ಒಂದು ಜ್ಞಾನವನ್ನು ಸಂಪಾದಿಸ್ತಕ್ಕಂಥದ್ದು, ಗಟ್ಟಿ ಚಿಂತನೆಗಳನ್ನು ಹೊಂದತಕ್ಕಂಥದ್ದು, ಶೋಷಿತರು ಸಂಘಟನೆ ಹೊಂದಲಿಕ್ಕೆ ಕರೆ ನೀಡ್ತಾರೆ, ಹೋರಾಟ ಮತ್ತು ಕಾನೂನು ಅಸ್ತ್ರಗಳನ್ನು ಇಟ್ಕೊಳ್ಳಲಿಕ್ಕೆ ಅವರು ಪ್ರೇರೇಪಿಸ್ತಾರೆ, ಜಾಗೃತಿಯನ್ನು ಹೊಂದಲಿಕ್ಕೆ. ಇಡೀ ಅಂಬೇಡ್ಕರ್ ಅವರ ಒಂದು ಜೀವನ ಏನಿದೆ, ಅವರ ಒಂದು ಶಿಕ್ಷಣ, ಇವೆಲ್ಲವೂ ಸಹ ಚಿಂತನೆಗಳು ನಮ್ಮೆಲ್ಲರಿಗೂ ಪ್ರೇರಣೆ ಕೊಡುವಂಥದ್ದು. 32 ಪದವಿಗಳನ್ನು ಅವರು ಪಡೆದಿರುವಂಥದ್ದು, ಅವರು ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ಪದವಿಗಳನ್ನು ಪಡೆದಿರುವಂಥದ್ದನ್ನು ಗಮನಿಸಬಹುದು ನಾವು. ಮತ್ತು ವಿದೇಶಗಳಲ್ಲಿ ಅವರು ವಿವಿಧ ವಿಶ್ವವಿದ್ಯಾಲಯಗಳಲ್ಲಿ ಪದವಿಯನ್ನು ಪಡೆದಿರುವಂಥದ್ದು, 11ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಪ್ರಾವೀಣ್ಯತೆ, 64 ವಿಷಯಗಳಲ್ಲಿ ಪಾಂಡಿತ್ಯ ಪಡೆದಿದ್ರು ಅನ್ನುವಂಥದ್ದು. ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ, ಸಮಾಜ ಸುಧಾರಕ, ಅರ್ಥಶಾಸ್ತ್ರಜ್ಞ, ದಲಿತ ನಾಯಕ. ಏಪ್ರಿಲ್ 14, 1891ರಲ್ಲಿ ಅವರು ಜನಿಸ್ತಾರೆ. ಮೊದಲ ಕಾನೂನು ಮಂತ್ರಿಯಾಗಿ ಅವರು ಸೇವೆ ಸಲ್ಲಿಸ್ತಾರೆ. ಶೋಷಿತರ ಹಕ್ಕುಗಳಿಗೆ ಶ್ರಮಿಸ್ತಾರೆ. ಗಮನಿಸಬಹುದು, ಭೀಮರಾವ್ ರಾಮ್ಜಿ ಅಂಬೇಡ್ಕರ್. ಪೂರ್ಣ ಹೆಸರು ರಾಮ್ಜಿ ಮೊಕೋಜಿ ಸಕ್ಪಾಲ್. ತಂದೆ ಭೀಮಾಬಾಯಿ. ತಾಯಿ ತಂದೆ ಬ್ರಿಟಿಷ್ ಸೈನ್ಯದಲ್ಲಿ ಸುಬೇದಾರ್ ಆಗಿರ್ತಾರೆ. ಕಬೀರರ ಅನುಯಾಯಿಗಳವರು. ಅಂಬೇಡ್ಕರ್ 14ನೇ ಮಗು, ಕೊನೆಯ ಮಗು ಸಹ ಆಗಿರ್ತಾರೆ. ಅವರು ಅವರ ಆರಂಭಿಕ ಶಿಕ್ಷಣ ಬಾಂಬೆಯಲ್ಲಿ ಪಡೀತಾರೆ ಮತ್ತು ಕೊಲಂಬಿಯಾ ವಿಶ್ವವಿದ್ಯಾಲಯ ಲಂಡನ್ನಲ್ಲಿ ಸಹ. ಇಡೀ ಶಾಲಾ ಶಿಕ್ಷಣದುದ್ದಕ್ಕೂ ಸಹ ಅಸ್ಪೃಶ್ಯತೆಯ ನೋವನ್ನು ಅನುಭವಿಸ್ತಾರೆ. ಉನ್ನತ ಶಿಕ್ಷಣಕ್ಕೆ ಅಮೆರಿಕಕ್ಕೆ ಹೋಗಲಿಕ್ಕೆ ಅವರಿಗೆ ಆಯ್ಕೆಯಾದಂತಹ ವರ್ಷ 1913. ಅವರ ಶೈಕ್ಷಣಿಕ ವೃತ್ತಿ ಜೀವನದ ಮಹತ್ವದ ತಿರುವು ಅದು. ಹೀಗೆ ಅವರು 1915-16ರಲ್ಲಿ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಪದವಿ ಪಡಿತಾರೆ. ಲಂಡನ್ಗೆ ತೆರಳುತ್ತಾರೆ. ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಂಡ್ ಪೊಲಿಟಿಕಲ್ ಸೈನ್ಸ್ನಲ್ಲಿ ಅವರು ಅಲ್ಲಿ ಪದವಿ ಪಡೆದ ಮೇಲೆ ಅಲ್ಲಿಂದ ಬರೋಡಾದ ದಿವಾನ್ರು ಅವರನ್ನು ವಾಪಸ್ ಕರೆಸ್ತಾರೆ. 1916ರಲ್ಲಿ ಅವರು PhD ಅನ್ನು ಅವರು ಪಡಿತಾರೆ. ಅವರು ಸಂವಿಧಾನ ಶಿಲ್ಪಿ. ಚಿಕ್ಕ ಹೋರಾಟ ಸಾಧನೆಗಳು, ಅಗಣಿತವಾಗಿರುವಂತಹ ಸಾಧನೆಗಳು, ಹಲವಾರು ಪುಸ್ತಕಗಳನ್ನು ಅವರು ಬರೆದಿದ್ದಾರೆ. ಅವರ ಬಗ್ಗೆ ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ, ಅವರ ಬರಹ ಮತ್ತು ಭಾಷಣಗಳ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಆಸಕ್ತಿ ಇರ್ತಕ್ಕಂಥವರು ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್, ಗೌರ್ಮೆಂಟ್ ಆಫ್ ಇಂಡಿಯಾ ಅವರ ಜಾಲತಾಣಕ್ಕೆ ಭೇಟಿ ಕೊಡಬಹುದು. ಅವರು ಡಿಸೆಂಬರ್ 6, 1956ರಂದು ನಿಧನ ಹೊಂದುತ್ತಾರೆ. ಭಾರತದ ಉನ್ನತ ನಾಗರಿಕ ಪ್ರಶಸ್ತಿ ಭಾರತ ರತ್ನ ಅವರಿಗೆ ಮರಣೋತ್ತರವಾಗಿ ನೀಡಿ ಗೌರವಿಸಲಾಗುತ್ತೆ. ಅವರ ಹೋರಾಟಗಳು, ಮೊದಲ ಹೋರಾಟ ಮಹಾಡ್ ಸತ್ಯಾಗ್ರಹ. ಅವರು 3000 ಅನುಯಾಯಿಗಳೊಂದಿಗೆ ಹೋಗಿ ಸಾರ್ವಜನಿಕವಾಗಿರ್ತಕ್ಕಂಥ ಕೆರೆಯ ನೀರನ್ನ ಅವರು ಕುಡಿಲಿಕ್ಕೆ ಹೋಗ್ತಾರೆ. ಅವರು ನೀರನ್ನ ಕುಡಿಲಿಕ್ಕೆ ಅಸ್ಪೃಶ್ಯತೆ ಅನ್ನುವಂತಹ ಒಂದು ಏನು ಭೀಕರವಾಗಿರ್ತಕ್ಕಂತಹ ಒಂದು ಸಾಮಾಜಿಕ ಪಿಡುಗಿನ ಕಾರಣದಿಂದ ಏನು ಸಮಸ್ಯೆ ಇತ್ತು, ಅವರು ಶಾಂತಿಯುತವಾದ ಹೋರಾಟದಲ್ಲಿ ಹೋಗಿ ಅವರು ನೀರನ್ನ ಕುಡಿಲಿಕ್ಕೆ ಹೋರಾಟವನ್ನ ಮಾಡ್ತಾರೆ. ಹೇಳ್ತಾರೆ, ಅವರು ನೀರು ಕುಡಿಲಿಕ್ಕೆ ಬಂದಿಲ್ಲ, ನಾವು ಮನುಷ್ಯರು ಎಂಬುದನ್ನ ಮಾಡ್ಲಿಕ್ಕೆ ಬಂದಿದ್ದೀವಿ. ಇದು ಭಾರತದ ಮೊದಲ ನಾಗರಿಕ ಹಕ್ಕುಗಳ ಚಳುವಳಿ. ಕಾಲಾರಾಮ್ ದೇವಾಲಯ ಸತ್ಯಾಗ್ರಹ 1930ರಲ್ಲಿ ಆ ದೇವಾಲಯ ಪ್ರವೇಶ ಇರಲಿಲ್ಲ ಈ ಅಸ್ಪೃಶ್ಯತೆ ಅನ್ನುವಂತಹ ಒಂದು ಕಾರಣಕ್ಕೋಸ್ಕರವಾಗಿ 1000 ಜನರೊಂದಿಗೆ ಹೋಗಿ ಹೋರಾಟ ಮಾಡ್ತಾರೆ, ಸತ್ಯಾಗ್ರಹ ಮಾಡ್ತಾರೆ. ಫಲ ಕೊಡದೇ ಇದ್ದಕ್ಕೋಸ್ಕರವಾಗಿ ದೇವಸ್ಥಾನಕ್ಕಿಂತ ಸ್ವಾಭಿಮಾನ ಮುಖ್ಯ ಅಂತೇಳಿ ಅವರು ಬೌದ್ಧ ಧರ್ಮದ ಕಡೆಗೆ, ಇದೇ ಅವರಿಗೆ ಬೌದ್ಧ ಧರ್ಮದ ಕಡೆಗೆ ಕೊಂಡೊಯ್ಯಲಿಕ್ಕೆ ಕಾರಣ ಅನ್ನುವಂಥದ್ದು. ಪೂನಾ ಒಪ್ಪಂದ 1932ರಲ್ಲಿ ಬ್ರಿಟಿಷ್ ಸರ್ಕಾರದಲ್ಲಿ ದಲಿತರಿಗೆ ಪ್ರತ್ಯೇಕ ಮತಕ್ಷೇತ್ರ ಕೊಟ್ಟಾಗ ಗಾಂಧಿ ಅದಕ್ಕೆ ಒಪ್ಪಿಗೆ ಆಗಲ್ಲ. ಅವರು ಅಮರಣ ಅಂತ ಉಪವಾಸ ಮಾಡ್ತಾರೆ. ಅಂಬೇಡ್ಕರ್ ಅವರು ತ್ಯಾಗ ಮಾಡ್ತಾರೆ. ಗಾಂಧಿ ಪ್ರಾಣ ಉಳಿಸ್ಲಿಕ್ಕೆ ಪ್ರತ್ಯೇಕ ಮತಕ್ಷೇತ್ರ ಬಿಟ್ಕೊಡ್ತಾರೆ. ಅವರು ಅದಕ್ಕೆ ಆ ಒಂದು ಕಾರಣಕ್ಕೆ ಹೆಚ್ಚಿನ ಸೀಟ್ ಅವ್ರಿಗೆ ಮೀಸಲು ಸೀಟ್ ಕೊಡ್ಲಾಗತ್ತೆ. ಅವ್ರು ಹೇಳ್ತಾರೆ, ಮಹಾತ್ಮರ ಜೀವ ಉಳಿಸ್ಲಿಕ್ಕೆ ನನ್ನ ಜನರ ಹಕ್ಕನ್ನು ಒತ್ತೆ ಇಟ್ಟಿದ್ದೀನಿ ಅಂತ. ಸಂವಿಧಾನ ಶಿಲ್ಪಿ. ಸಂವಿಧಾನ ರಚನೆ 2 ವರ್ಷ 11 ತಿಂಗಳಕ್ಕಿಂತ ಹೆಚ್ಚು ನಡೆಯುತ್ತೆ. ಬೃಹತ್ ಆದ ನಮ್ಮ ಸಂವಿಧಾನ ಅದಕ್ಕೆ ಒಂದು ಹೆಗ್ಗಳಿಕೆ. ಅದರಲ್ಲಿ ಮೂಲಭೂತ ಹಕ್ಕುಗಳು, ಮೀಸಲಾತಿ, ಆರ್ಟಿಕಲ್ 17 ಏನಿದೆ, ಅಸ್ಪೃಶ್ಯತೆ ಅಪರಾಧ ಅನ್ನುವಂಥದ್ದೇನಿದೆ. ಅಂಬೇಡ್ಕರ್ ಹೇಳ್ತಾರೆ, ರಾಜಕೀಯದಲ್ಲಿ ಸಮಾನತೆ ಇದೆ, ಸಾಮಾಜಿಕ ಜೀವನದಲ್ಲಿ ಇಲ್ಲ. ಈ ವಿರೋಧಾಭಾಸ ತೊಡೆದು ಹಾಕಬೇಕು ಅಂತ ಹೇಳ್ತಾರೆ. ಸಾಮಾಜಿಕ ನ್ಯಾಯ ಮತ್ತು ಸಮಾನತೆ ಏನಿದೆಯಲ್ಲ ಮತ್ತು ಅಸ್ಪೃಶ್ಯತೆ ನಿರ್ಮೂಲನೆಗೆ ಶ್ರಮಿಸ್ತಾರೆ. ಅವರು ವಿವಿಧ ಚಳುವಳಿಗಳ ಮೂಲಕ ದಲಿತರಿಗೆ ಸಾರ್ವಜನಿಕ ಹಕ್ಕುಗಳನ್ನು ಕೊಡಿಸ್ತಾರೆ. ಸಂಘಟಿತರಾಗಿ ಹೋರಾಡಿ ಅನ್ನುವಂಥದ್ದು ಅವರ ಮಂತ್ರ. ದಲಿತರಿಗೆ ಕೊಟ್ಟಂಥದ್ದು. ಮಹಿಳಾ ಹಕ್ಕುಗಳ ಪ್ರತಿಪಾದಕರವರು. ಹಿಂದೂ ಕೋಡ್ ಬಿಲ್ ಮೂಲಕ ಮಹಿಳೆಯರಿಗೆ ಆಸ್ತಿ ಹಕ್ಕು, ವಿಚ್ಛೇದನ ಹಕ್ಕು, ಸಮಾನ ಸ್ಥಾನಮಾನಕ್ಕೆ ಹೋರಾಡ್ತಾರೆ. ಕಾರ್ಮಿಕ ಸುಧಾರಣೆಗಳಿಗೆ ಶ್ರಮಿಸ್ತಾರೆ. ಕಾರ್ಮಿಕ ಸಚಿವರಾಗಿದ್ದಂತಹ ವೇಳೆಯಲ್ಲಿ ಅವಧಿ 12 ಗಂಟೆ ಇದ್ದಿದ್ದನ್ನ 8 ಗಂಟೆಗೆ ಮಾಡ್ತಾರೆ. ಕನಿಷ್ಠ ವೇತನ, ಕಾರ್ಮಿಕ ವಿಮಾ ಯೋಜನೆಗಳನ್ನು ಜಾರಿ ತರ್ತಾರೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೆ ಅಡಿಪಾಯ ಹಿಲ್ಟನ್ ಯಂಗ್ ಕಮಿಷನ್ಗೆ ಅವರು ನೀಡಿದಂತಹ ಒಂದು ಸಾಕ್ಷ್ಯ ಅದಕ್ಕೆ ಪ್ರಮುಖ ಪಾತ್ರ ವಹಿಸುತ್ತೆ. ಸ್ವತಂತ್ರ ಕಾರ್ಮಿಕ ಪಕ್ಷ ಸ್ಥಾಪಿಸ್ತಾರೆ. ಬೌದ್ಧ ಧರ್ಮ ಸ್ವೀಕಾರವನ್ನ ಮಾಡಿ ಅವರ ಶೈಕ್ಷಣಿಕ ಚಿಂತನೆ ಅಂತ ಹೇಳಿದ್ರೆ, ಶಿಕ್ಷಣ ಅಂದ್ರೆ ಸ್ವಾಭಿಮಾನ ಮತ್ತು ಧೈರ್ಯ. ಬರೀ ವಿದ್ಯಾವಂತರಾದ್ರೆ ಸಾಲದು, ಧೈರ್ಯನೂ ಇರಬೇಕು, ಸ್ವಾಭಿಮಾನ ಇರಬೇಕು ಅನ್ನುವಂಥದ್ದು. ಶಿಕ್ಷಣ ಕೇವಲ ಉದ್ಯೋಗಕ್ಕಲ್ಲ, ಅನ್ಯಾಯದ ವಿರುದ್ಧ ಹೋರಾಡುವಂತಹ ಶಕ್ತಿ ಶಿಕ್ಷಣ ಕೊಡಬೇಕು. ನೈತಿಕತೆ ಇರ್ತಕ್ಕಂಥ ವಿದ್ಯಾವಂತ ಸಮಾಜಕ್ಕೆ ಅಪಾಯಕಾರಿ ಅಂತಾರೆ. ಒಬ್ಬ ಮಹಿಳೆಗೆ ಶಿಕ್ಷಣ ಕೊಟ್ಟರೆ ಒಂದು ಕುಟುಂಬಕ್ಕೆ ಕೊಟ್ಟಂಗೆ. ಪೀಪಲ್ ಎಜುಕೇಶನ್ ಸೊಸೈಟಿ ಕಟ್ಟಿ ಅವರು ಸಿದ್ಧಾರ್ಥ ಕಾಲೇಜ್, ಮಿಲಿಂದ ಕಾಲೇಜ್ ಸ್ಥಾಪನೆಯನ್ನು ಮಾಡ್ತಾರೆ. ನೋಡಿ, ಎಜುಕೇಟ್, ಆರ್ಗನೈಸ್, ಎಜಿಟೇಟ್ ಅನ್ನುವಂಥದ್ದೇನಿದೆ. ಎಂಪವರ್ಡ್ ಪೀಪಲ್ ಟು ಥಿಂಕ್ ಫಾರ್ ದೆಮ್ಸೆಲ್ವ್ಸ್. ಯಾರು ಶಿಕ್ಷಣ ಪಡೀತಾರೆ ಅವರು ತಮ್ಮ ಬಗ್ಗೆ ತಾವು ಆಲೋಚನೆ ಮಾಡ್ತಾರೆ ಮತ್ತು ಸಂಘಟಿತರಾಗಬೇಕು,
ದಮನಿತ ಸಮುದಾಯಗಳ ನಡುವೆ ಒಗ್ಗಟ್ಟನ್ನು ಸಾಧಿಸಲಿಕ್ಕೆ ಅನ್ನುವಂಥದ್ರ ಬಗ್ಗೆ ಅವರು ಪ್ರೇರಣೆಯನ್ನು ಕೊಡ್ತಾರೆ ಮತ್ತು ಹೋರಾಟ ಮಾಡುವಂಥದ್ದು. ಆ ಹೋರಾಟ ಹೇಗಿರಬೇಕು ಅಂದರೆ ಶಾಂತಿಯುತವಾಗಿರಬೇಕು ಮತ್ತು ಅಹಿಂಸಾತ್ಮಕವಾಗಿರಬೇಕು. ಅಸಮಾನತೆಯ ವಿರುದ್ಧ ನಾವು ಯಾವಾಗಲೂ ಹೋರಾಟ ಮಾಡಬೇಕು, ದಕ್ಕಿಸ್ಕೋಬೇಕು ಅನ್ನುವಂಥ ಸಂದೇಶ ಕೊಡ್ತಾರೆ. 3.65 ಲಕ್ಷ ಜನರೊಂದಿಗೆ ಅವರು ಬೌದ್ಧ ಧರ್ಮ ಸ್ವೀಕಾರ ಮಾಡ್ತಾರೆ. ನಾನು ಹಿಂದೂವಾಗಿ ಹುಟ್ಟಿದ್ದೀನಿ, ಆದರೆ ಹಿಂದೂವಾಗಿ ಸಾಯಲ್ಲ ಅಂತಾರೆ. ನೀರಿನ ಹಕ್ಕುಗೆ ಹೋರಾಟ ಏನಾಯಿತು, ಮಹಾಡ್ ಸತ್ಯಾಗ್ರಹದಿಂದ ಹಿಡಿದು ಸಂವಿಧಾನದ ರಚನೆಯವರೆಗೆ ಅವರು ಸೋಲಿನಿಂದಲೇ ಗೆಲುವನ್ನು ಕಟ್ಟಿದಂತಹ ಧೀಮಂತ ಪುರುಷ. ದೇವಾಲಯ ಪ್ರವೇಶ ನಾವು ಯಾಕೆ ಮಾಡಬೇಕು ಅಂದರೆ ವಿಗ್ರಹಾರಾಧನೆಯಿಂದ ನಮಗೆ ಸಂತೃಪ್ತಿ ಸಿಗುತ್ತೆ ಅಂತಲ್ಲ, ಆದರೆ ನಾವು ಪ್ರವೇಶ ಮಾಡಿದ್ರೆ ದೇವಾಲಯ ಕಳಕ್ಕಿಂತ ಆಗುತ್ತೆ ಅಂತ ಅಲ್ಲ ಅನ್ನುವಂಥದ್ದನ್ನು ಸವರ್ಣೀಯರಲ್ಲಿ ಬಿಂಬಿಸಬೇಕು ಅನ್ನುವಂಥದ್ದು ಅವರ ಅನೇಕ ಚಿಂತನೆಗಳೇನಿದೆ ಈಗ ತಾವು ಗಮನಿಸಬಹುದು. ಬಹಳ ಮುಖ್ಯವಾಗಿ ಕಲ್ಟಿವೇಶನ್ ಆಫ್ ಮೈಂಡ್ ಶುಡ್ ಬಿ ದ ಅಲ್ಟಿಮೇಟ್ ಏಮ್ ಆಫ್ ಹ್ಯೂಮನ್ ಎಕ್ಸಿಸ್ಟೆನ್ಸ್ ಅನ್ನುವಂಥದ್ದೇನಿದೆ. ನೀವು ಗೌರವಯುತವಾದ ಜೀವನ ನಡೆಸಬೇಕು ಅಂದರೆ ನಿಮಗೆ ಸೆಲ್ಫ್ ಹೆಲ್ಪ್ ಏನಿದೆ ಅದು ಬೆಸ್ಟ್ ಹೆಲ್ಪ್ ಅಂತ ಹೇಳ್ತಾರೆ. ಆಮೇಲೆ ನಾವು ನಿಲ್ಕೋಬೇಕು ಮತ್ತು ಹೋರಾಟ ಮಾಡಬೇಕು ನಮ್ಮ ಹಕ್ಕುಗಳಿಗೋಸ್ಕರ ಅನ್ನುವಂಥದ್ದನ್ನು ಹೇಳ್ತಾರೆ ಅವರು. ಇಡೀ ಒಂದು ಸಮುದಾಯದ ಒಂದು ಪ್ರಗತಿ ಏನಿದೆಯಲ್ಲ, ಇಲ್ಲಿ ಹೆಣ್ಣುಮಕ್ಕಳು ಎಷ್ಟು ಮಟ್ಟಿಗೆ ಪ್ರಗತಿ ಸಾಧಿಸಿದ್ದಾರೆ ಅಂತ ನೋಡಿ, ಅವರ ಮಹಿಳೆಯರ ಒಂದು ಶಿಕ್ಷಣದ ಬಗ್ಗೆ ಎಷ್ಟು ಪ್ರಗತಿ ಬಗ್ಗೆ ಎಷ್ಟು ಅವ್ರಿಗೆ ಆಸಕ್ತಿ ಇತ್ತು, ಕಾಳಜಿ ಇತ್ತು ಅನ್ನುವಂಥದ್ದು. ಚಿಂತನೆಗಳು, ಈ ಯಾವುದೋ ಒಂದು ಗಿಡಕ್ಕೆ ಹೇಗೆ ನೀರು ಹಾಕ್ತೀವಿ, ಚಿಂತನೆಗಳಿಗೂ ಸಹ ನಾವು ಅದಕ್ಕೊಂದು ಶಕ್ತಿ ಕೊಡ್ತಿರ್ಬೇಕು, ಇಲ್ಲಾಂದ್ರೆ ಎರಡೂ ಸಹ ಸಾಯ್ತವೆ ಅಂತ ಹೇಳ್ತಾರೆ ಅವರು. ಎಲ್ಲ ಅಂಶಗಳು ನೋಡಿದ್ರೆ ಅಂಬೇಡ್ಕರ್ ಅವರು ಮಹಾನ್ ಮೇರು ಪರ್ವತ ಅಂತಾನೆ ಹೇಳ್ಬಹುದು. ಮಹಾನ್ ಮೇರು ಪರ್ವತವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ, ಅವರ ಚಿಂತನೆಗಳನ್ನ ಓದಲಿಕ್ಕೆ ನಾವು ಸ್ವಲ್ಪ ಸಮಯವನ್ನು ಮೀಸಲಿಡುವಂಥದ್ದು ಬಹಳ ಸೂಕ್ತ ಅಂತ ನಾನು ಭಾವಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.